ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಬಿಸಿಲಿನ ಬೇಗೆಯಿಂದ ಕಂಗೆಟ್ಟಿರುವಂತಹ ಕರ್ನಾಟಕದ ಜನತೆಗೆ ವರುಣದೇವ ತೆಂಪೆರೆದಿದ್ದಾನೆ ನಿಜ. ಆದ್ರೆ ಈ ತಂಪು ಈಗ ಅಕ್ಷರಶಃ ಭಾರಿ ದೊಡ್ಡ ಆತಂಕವಾಗಿ ಬದಲಾಗ್ತಾ ಇದೆ. ಹೌದು, ನೀವು ಮನೆಯಿಂದ ಹೊರಗೆ ಕಾಲಿಡುವ ಮುನ್ನ, ಆಫೀಸ್ಗೆ ಹೋಗುವ ಮುನ್ನ ಅಥವಾ ವೀಕೆಂಡ್ ಟ್ರಿಪ್ ಪ್ಲಾನ್ ಮಾಡುವ ಮುನ್ನ 100 ಬಾರಿ ಯೋಚನೆ ಮಾಡಲೇಬೇಕಾದಂತಹ ಒಂದು ಭಾರಿ ದೊಡ್ಡ ಎಮರ್ಜೆನ್ಸಿ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಇದೀಗ ರಿಲೀಸ್ ಮಾಡಿದೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ಹಲವು ಭಾಗಗಳಲ್ಲಿ ಮುಂದಿನ ಕೇವಲ 3 ಗಂಟೆಗಳಲ್ಲಿ ಊಹಿಸಲು ಸಾಧ್ಯವಾಗದಂತಹ ಗುಡುಗು ಮಿಂಚು ಸಹಿತ ಭಾರಿ ಮಳೆಯಾಗಲಿದೆ ಎನ್ನುವಂತಹ ರೆಡ್ ಸಿಗ್ನಲ್ ಹೊರಬಿದ್ದಿದೆ. ಕೇವಲ ಇಂದಿಗೆ ಮಾತ್ರವಲ್ಲ, ಇಂದಿನಿಂದ ಸತತ 7 ದಿನಗಳ ಕಾಲ ಇಡೀ ಕರ್ನಾಟಕದಾದ್ಯಂತ ಹಲವು ಕಡೆ ವರುಣನ ಆರ್ಭಟ ಇರಲಿದ್ದು, ಬರೋಬ್ಬರಿ 13 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅಷ್ಟಕ್ಕೂ ಏಕಾಏಕಿ ಹವಾಮಾನದಲ್ಲಿ ಇಷ್ಟೊಂದು ಭಾರಿ ಬದಲಾವಣೆಯಾಗಲು ಕಾರಣವೇನು? ಮುಂದಿನ 3 ಗಂಟೆಗಳಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಭಾರಿ ಅನಾಹುತಗಳು ಸೃಷ್ಟಿಯಾಗುವ ಲಕ್ಷಣಗಳಿವೆ? ಯೆಲ್ಲೋ ಅಲರ್ಟ್ ಘೋಷಣೆಯಾಗಿರುವಂತಹ ಆ 13 ಡೇಂಜರಸ್ ಜಿಲ್ಲೆಗಳು ಯಾವುವು? ಗಾಳಿ ಮಳೆಯಿಂದ ಟ್ರಾಫಿಕ್ ಜಾಮ್, ವಿದ್ಯುತ್ ಕಡಿತದಂತಹ ಸಮಸ್ಯೆಗಳನ್ನ ಎದುರಿಸಲು ಬಿಬಿಎಂಪಿ ಮತ್ತು ಸರ್ಕಾರ ಮಾಡಿಕೊಂಡಿರುವಂತಹ ಸಿದ್ಧತೆಗಳು ಏನೇನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಪ್ರಕೃತಿಯ ಈ ಮುನಿಸು ಮತ್ತು ಮುಂದಿನ 7 ದಿನಗಳ ಮಳೆಯ ಪ್ರತಿಯೊಂದು ಲೆಕ್ಕಾಚಾರವನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ, ನಿಮ್ದು ಯಾವ ಊರು? ನಿಮ್ಮೂರಲ್ಲಿ ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲಿನ ಬೇಗೆ ಹೆಚ್ಚಾಗಿದ್ಯಾ? ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ನೀವು ಈಗ ಬೆಂಗಳೂರಿನಲ್ಲಿದ್ರೆ ಅಥವಾ ಬೆಂಗಳೂರಿನ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿದ್ರೆ ದಯವಿಟ್ಟು ಬಹಳ ಎಚ್ಚರದಿಂದ ಇರಿ. ಹವಾಮಾನ ಇಲಾಖೆ ನೀಡಿರುವಂತಹ ನೌಕೋಸ್ಟ್ ಮುನ್ಸೂಚನೆ ಪ್ರಕಾರ ಮುಂದಿನ 3 ಗಂಟೆಗಳಲ್ಲಿ ಸಿಲಿಕಾನ್ ಸಿಟಿ ಬಹುತೇಕ ಭಾಗಗಳಲ್ಲಿ ದಿಢೀರ್ ಗುಡುಗು ಸಿಡಿಲು ಸಹಿತ ಭಾರಿ ಮಳೆ ಅಪ್ಪಳಿಸಲಿದೆ. ಸಾಮಾನ್ಯವಾಗಿ ಮಳೆ ಬಂದ್ರೆ ರಸ್ತೆಯುದ್ದಕ್ಕೂ ಕೂಡ ನೀರು ನಿಲ್ಲುವುದು ಬೆಂಗಳೂರಲ್ಲಿ ಕಾಮನ್. ಆದ್ರೆ ಈ ಬಾರಿ ಬರ್ತಾ ಇರುವಂತಹ ಮಳೆ ಸಾಮಾನ್ಯ ಮಳೆಯಲ್ಲ. ಇದು ಗಂಟೆಗೆ 40 ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬೀಸುವಂತಹ ಬಿರುಗಾಳಿ ಸಹಿತ ಬರುವಂತಹ ಭಾರಿ ಮಳೆಯಾಗಿದೆ. ಇದರ ಅರ್ಥ ಏನ್ ಗೊತ್ತಾ? ರಸ್ತೆ ಬದಿಯಲ್ಲಿರುವಂತಹ ಹಳೆಯ ಮರಗಳು, ತೆರೆಗಳುಳುವ, ವಿದ್ಯುತ್ ಕಂಬಗಳು ಮುರಿದು ಬೀಳುವ ಮತ್ತು ತಗ್ಗು ಪ್ರದೇಶಗಳಿಗೆ ಏಕಾಏಕಿ ನೀರು ನುಗ್ಗುವಂತಹ ಭಾರಿ ದೊಡ್ಡ ಅಪಾಯವಿದೆ. ನೀವು 2 ವೀಲರ್ ನಲ್ಲಿ ಪ್ರಯಾಣಿಸ್ತಾ ಇದ್ರೆ ದಯವಿಟ್ಟು ಮರಗಳ ಕೆಳಗೆ ಅಥವಾ ಹಳೆಯ ಬಿಲ್ಡಿಂಗ್ ಗಳ ಕೆಳಗೆ ನಿಲ್ಬೇಡಿ. ಅಂಡರ್ ಪಾಸ್ ಗಳಲ್ಲಿ ನೀರು ತುಂಬಿಕೊಳ್ಳುವ ಮೊದಲೇ ಅಲ್ಲಿಂದ ಸೇಫ್ ಆಗಿ ಹೊರಬನ್ನಿ. ಮೆಜೆಸ್ಟಿಕ್, ಕೆಆರ್ ಮಾರ್ಕೆಟ್, ಸಿಲ್ಕ್ ಬೋರ್ಡ್, ಮಾರತ್ಹಳ್ಳಿ, ಐಟಿ ಕಾರಿಡಾರ್ ಗಳಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗುವ ಎಲ್ಲಾ ಲಕ್ಷಣಗಳು ದಟ್ಟವಾಗಿವೆ. ಹೀಗಾಗಿ ಮುಂದಿನ 3 ಗಂಟೆಗಳ ಕಾಲ ಅತಿ ಮುಖ್ಯವಾದ ಕೆಲಸವಿದ್ರೆ ಮಾತ್ರ ಮನೆಯಿಂದ ಹೊರಬನ್ನಿ ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆ ರವಾನೆಯಾಗಿದೆ. ಸ್ನೇಹಿತರೆ, ಮಳೆಯ ಅಬ್ಬರ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ಇಡೀ ರಾಜ್ಯದ ನಕ್ಷೆಯನ್ನು ತೆಗೆದುಕೊಂಡ್ರೆ ಬರೋಬ್ಬರಿ 13 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಯೆಲ್ಲೋ ಅಲರ್ಟ್ ಅಂದ್ರೆ ಏನ್ ಗೊತ್ತಾ? ಪರಿಸ್ಥಿತಿ ಕೈ ಮೀರ್ತಾ ಇದೆ. ಮಳೆಯಿಂದಾಗಿ ದಿನನಿತ್ಯದ ಜನಜೀವನ ಅಸ್ತವ್ಯಸ್ತವಾಗಬಹುದು. ಅಧಿಕಾರಿಗಳು ಮತ್ತು ಜನರು ಹೈ ಅಲರ್ಟ್ ಆಗಿರಬೇಕು ಎನ್ನುವ ಎಚ್ಚರಿಕೆ ಇದು. ಹಾಗಾದ್ರೆ ಆ 13 ಜಿಲ್ಲೆಗಳು ಯಾವುವು? ಕರಾವಳಿ ಭಾಗದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳು. ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕಡಲಬ್ಬರ ಹೆಚ್ಚಾಗಲಿದ್ದು, ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್ ಕೊಡಲಾಗಿದೆ. ಮಲೆನಾಡು ಭಾಗದ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿ ಭೂಕುಸಿತ ಮತ್ತು ರಸ್ತೆ ಸಂಪರ್ಕ ಕಡಿತಗೊಳ್ಳುವಂತಹ ಆತಂಕವಿದೆ. ಟೂರಿಸ್ಟ್ಗಳು ಈ ಜಿಲ್ಲೆಗಳಿಗೆ ಭೇಟಿ ಕೊಡುವುದನ್ನ ಮುಂದೂಡುವುದು ಬಹಳ ಒಳ್ಳೆಯದು. ದಕ್ಷಿಣ ಒಳನಾಡಿನ ಮೈಸೂರು, ಮಂಡ್ಯ, ಚಾಮರಾಜನಗರ, ರಾಮನಗರ, ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ಗುಡುಗು ಸಹಿತ ಸಿಡಿಲು ಭಾರಿ ಆರ್ಭಟ ಇರಲಿದೆ ಅಂತ ವರದಿಗಳು ಸ್ಪಷ್ಟಪಡಿಸಿವೆ. ಇಷ್ಟೊಂದು ಭಾರಿ ಪ್ರಮಾಣದಲ್ಲಿ ಏಕಾಏಕಿ ಮಳೆ ಶುರುವಾಗಲು ಅಸಲಿ ಕಾರಣವೇನು ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಹವಾಮಾನ ತಜ್ಞರ ಪ್ರಕಾರ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಮೈ ಸುಳಿಗಾಳಿ ಹಾಗೂ ಟ್ರಾಫ್ ನಿರ್ಮಾಣವಾಗಿದೆ. ಅಂದ್ರೆ ಸಮುದ್ರದ ಮೇಲಿರುವಂತಹ ತೇವಾಂಶ ಭರಿತ ಗಾಳಿ ನೇರವಾಗಿ ಕರ್ನಾಟಕದ ಕಡೆಗೆ ನುಗ್ಗಿ ಬರುತ್ತೆ. ಇದರ ಜೊತೆಗೆ ವಾತಾವರಣದಲ್ಲಿರುವಂತಹ ಅತಿಯಾದ ಉಷ್ಣಾಂಶ ಈ ಗುಡುಗು ಸಿಡಿಲಿನ ಮೋಡಗಳು ಬೃಹತ್ ಗಾತ್ರದ ಬೆಳೆಯಲು ಕಾರಣವಾಗಿವೆ. ಈ ಸಿಸ್ಟಮ್ ಕೇವಲ 1-2 ದಿನಗಳಲ್ಲಿ ಮುಗಿಯೋದಿಲ್ಲ. ಇಂದಿನಿಂದ ಸತತ 7 ದಿನಗಳ ಕಾಲ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಅಂದ್ರೆ ಮುಂದಿನ 1 ವಾರಗಳ ಕಾಲ ಕನ್ನಡಿಗರು ತಮ್ಮ ಜೊತೆ ರೈನ್ ಕೋಟ್ ಮತ್ತು ಛತ್ರಿಗಳನ್ನ ಕಡ್ಡಾಯವಾಗಿ ಇಟ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಕೂಡ ತಮ್ಮ ಬೆಳೆಗಳ ರಕ್ಷಣೆಗೆ ತಕ್ಕಂತಹ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲು ಕೃಷಿ ಇಲಾಖೆ ಸೂಚನೆ ನೀಡಿದೆ. ಯಾವಾಗ ಹವಾಮಾನ ಇಲಾಖೆ ಇಂತಹ ರೆಡ್ ಸಿಗ್ನಲ್ ಕೊಡ್ತಾ ಇದೆಯೋ ಆಗ ಸರ್ಕಾರದ ಆಡಳಿತ ಯಂತ್ರ ಕೂಡ ಫುಲ್ ಅಲರ್ಟ್ ಆಗಿರಲೇಬೇಕು. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲಾ ವಲಯದ ಅಧಿಕಾರಿಗಳು ಕೂಡ ರಜೆ ರದ್ದುಗೊಳಿಸಿ ಕಂಟ್ರೋಲ್ ರೂಮ್ ಗಳನ್ನ 24/7 ಓಪನ್ ಇಡುವಂತೆ ಕಮಿಷನರ್ ಆದೇಶ ನೀಡಿದ್ದಾರೆ. ಮರ ಬಿದ್ದರೆ ತಕ್ಷಣ ತೆರವುಗೊಳಿಸಲು, ನೀರು ನಿಂತರೆ ಪಂಪ್ ಮಾಡಲು, ಎಮರ್ಜೆನ್ಸಿ
ಎಮರ್ಜೆನ್ಸಿ ಟೀಮ್ಗಳನ್ನ ರೆಡಿ ಮಾಡಿಟ್ಟುಕೊಳ್ಳಲಾಗಿದೆ. ಬೆಸ್ಕಾಂ ಸಿಬ್ಬಂದಿಗಳು ಕೂಡ ವಿದ್ಯುತ್ ಕಡಿತದ ದೂರುಗಳಿಂದ ತಕ್ಷಣ ಸ್ಪಂದಿಸಲು ಲೈನ್ ಮ್ಯಾನ್ ಗಳನ್ನ ಸ್ಟ್ಯಾಂಡ್ ಬೈ ನಲ್ಲಿಟ್ಟಿದ್ದಾರೆ. ಆದ್ರೆ ಕೇವಲ ಸರ್ಕಾರವನ್ನ ನಂಬಿ ಕೂರುವಂತಿಲ್ಲ. ನಮ್ಮ ಜವಾಬ್ದಾರಿ ಕೂಡ ಬಹಳ ಮುಖ್ಯವಾಗಿದೆ. ಮೊದಲನೆಯದಾಗಿ ಗುಡುಗು ಸಿಡಿಲು ಬರುವಾಗ ದಯವಿಟ್ಟು ಮೊಬೈಲ್ ಫೋನ್ ಬಳಸೋದನ್ನ ಕಡಿಮೆ ಮಾಡಿ. ಚಾರ್ಜಿಂಗ್ ಹಾಕೊಂಡು ಮಾತನಾಡಬೇಡಿ. ಇನ್ನು ಎರಡನೇದಾಗಿ ಎಲೆಕ್ಟ್ರಿಕ್ ಕಂಬಗಳು, ಟ್ರಾನ್ಸ್ಫಾರ್ಮರ್ಗಳು ಇವುಗಳ ಹತ್ರ ಹೋಗಬೇಡಿ. ಮಳೆಗಾಲದಲ್ಲಿ ವಿದ್ಯುತ್ ಸ್ಪರ್ಶದ ಅಪಾಯ ಬಹಳ ಹೆಚ್ಚಾಗಿರುತ್ತೆ. ಇನ್ನು ಮೂರನೇದಾಗಿ ಸ್ಕೂಲು ಕಾಲೇಜು ಮಕ್ಕಳು ಮನೆಗೆ ಬರುವಾಗ ಎಚ್ಚರಿಕೆ ವಹಿಸಲು ಪೋಷಕರು ಖುದ್ದಾಗಿ ಗಮನ ಹರಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹವಾಮಾನ ಎನ್ನುವುದು ನಮ್ಮ ಕಂಟ್ರೋಲ್ ನಲ್ಲಿ ಇರುವಂತಹ ವಿಚಾರವಲ್ಲ, ಆದ್ರೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ. ಬಿರು ಬಿಸಿಲಿನಿಂದ ಕಂಗೆಟ್ಟಿರುವಂತಹ ಭೂಮಿಗೆ ಮಳೆ ಬೇಕು, ರೈತರಿಗೆ ಬೆಳೆ ಬೆಳೆಯಲು ನೀರು ಬೇಕು. ಆದ್ರೆ ಈ ಮಳೆ ಯಾವುದೇ ಅನಾಹುತವನ್ನ ಸೃಷ್ಟಿಸದಿರಲಿ, ಯಾರಿಗೂ ಯಾವುದೇ ರೀತಿಯ ಹಾನಿ ಮಾಡದಿರಲಿ ಎನ್ನುವುದೇ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಸೊ ನಿಮ್ಗೆ ಏನನ್ಸುತ್ತೆ? ಮುಂದಿನ 3 ಗಂಟೆಗಳಲ್ಲಿ ಭಾರಿ ಮಳೆ ಎನ್ನುವ ಅಲರ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಈಗ ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ನೀವು ಯಾವ ಏರಿಯಾದಲ್ಲಿ ಇದ್ದೀರಿ? ನಿಮ್ಮ ಜಿಲ್ಲೆಯಲ್ಲಿ ಹವಾಮಾನ ಹೇಗಿದೆ? ಮಳೆ ಬರ್ತಾ ಇದೆಯಾ ಅಥವಾ ಬಿಸಿಲಾಗಿದ್ಯಾ? ಬಿಬಿಎಂಪಿ ಮತ್ತು ಸರ್ಕಾರ ಈ ಮಳೆಗಾಲವನ್ನ ಎದುರಿಸಲು ಸಂಪೂರ್ಣವಾಗಿ ರೆಡಿಯಾಗಿದೆ ಎನ್ನುವಂತಹ ವಿಶ್ವಾಸ ನಿಮ್ಮಲ್ಲಿದ್ಯಾ? ಅಥವಾ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ರಸ್ತೆಗಳು ನದಿಯಾಗುವ ಲಕ್ಷಣಗಳೇ ಹೆಚ್ಚಾಗಿದ್ಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಕರ್ನಾಟಕದ ಜನತೆಗೆ ಎಚ್ಚರಿಕೆ ನೀಡುವ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ನಿಖರವಾದ ಹವಾಮಾನ ವರದಿಗಳು, ಎಮರ್ಜೆನ್ಸಿ ಅಲರ್ಟ್ಗಳು ಮತ್ತು ರಾಷ್ಟ್ರೀಯ ವಿದ್ಯಮಾನಗಳ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ಮಳೆಯಿಂದ ಸೇಫ್ ಆಗಿರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.